ಆಮ್ಯಾಗ ಇದಕ್ಕೆ ಮಲ್ಚಿಂಗ್ ಹಾಕ್ಬೇಕ್ರಿ. ಮಲ್ಚಿಂಗ್ ಹಾಕಿ ಹೋಲ್ ಹಾಕ್ಬೇಕು. ಹೋಲ್ ಹಾಕಿ ಸಸಿ ಹಚ್ಬೋದು. ಇಲ್ಲ ಹಂಗೆ ರಗಡ ಮಂದಿ ಕೇಳ್ತಾರೆ ನಮ್ಗೆ. ಸಾಕಷ್ಟು ಬದಾಮಿ ಕೆರೂರ ಇದೆಲ್ಲ ಲೋಕಲ್ ಮಂದಿ ಎಲ್ಲರೂ ಕೇಳ್ತಾರೆ, ಎಲ್ಲರಿಗೂ ಹೇಳ್ತೀವಿ. ಬಾಗಲಕೋಟೆ ಜಿಲ್ಲೆ ಕಲಾದಗಿ ಸುತ್ತಮುತ್ತ ಸಾಕಷ್ಟು ಹಣ್ಣಿನ ಬೆಳೆಗಾರರು ಇದ್ದಾರೆ. ಅವರಲ್ಲಿ ಕಲಾದಗಿ ಸಮೀಪದ ಊದಗಟ್ಟಿ ಗ್ರಾಮದ ಬಸವರಾಜ್ ಪುಂಡಿಕಟಗಿ ಅವರು ಕಳೆದ 10 ವರ್ಷಗಳಿಂದ ಕಲ್ಲಂಗಡಿ ಹಾಗೂ ಕರಬೂಜ ಹಣ್ಣುಗಳನ್ನು ಬೆಳೆದು ಇತರರಿಗೆ ಮಾದರಿಯಾಗಿದ್ದಾರೆ. ಇವರಿಂದ ಪ್ರೇರಣೆ ಪಡೆದ ಅನೇಕ ರೈತರು ಕಲ್ಲಂಗಡಿ ಹಾಗೂ ಕರಬೂಜ ಬೆಳೆಯುತ್ತಿದ್ದಾರೆ. ಕಲ್ಲಂಗಡಿ ಹಾಗೂ ಕರಬೂಜ ಬೆಳೆಯಲು ಹೊಲವನ್ನು ಹೇಗೆ ಸಿದ್ಧಪಡಿಸಿಕೊಳ್ಳಬೇಕು, ಸಸಿ ನಾಟಿ ಮಾಡುವುದು ಹೇಗೆ ಎಂಬ ಸಮಗ್ರ ಮಾಹಿತಿಯನ್ನು ಬಸವರಾಜ್ ಪುಂಡಿಕಟಗಿ ಅವರಿಂದ ತಿಳಿದುಕೊಳ್ಳೋಣ ಬನ್ನಿ. ಬಸವರಾಜ್ ಪುಂಡಿಕಟಗಿ, ಊದಗಟ್ಟಿ, ತಾಲೂಕು ಜಿಲ್ಲಾ ಬಾಗಲಕೋಟೆ. ನಾವು ಸುಮಾರು 10 ವರ್ಷದಿಂದ ಕಲ್ಲಂಗಡಿ ಬೆಳೆಯಾಕತ್ತೀವಿ. ಕರ್ಬೂಜ ಬೆಳೆಯಾಕತ್ತೆ 3 ವರ್ಷ ಆಯ್ತು. ಈ ಸಲ ಕರ್ಬೂಜ ಒಂದು 8 ಎಕರೆ ಮತ್ತು ಕಲ್ಲಂಗಡಿ ಒಂದು 8 ಎಕರೆ, ಟೋಟಲ್ 16 ಎಕರೆ ಹಾಕಾಕತ್ತೀವಿ. ಇನ್ನೂ ಮುಂದೆ ಏರಿಯಾ ಐತೆ, ಮುಂದೆ ನೆಕ್ಸ್ಟ್ ಫೆಬ್ರವರಿಯಾಗ ಇನ್ನೊಂದು 4 ಎಕರೆ. ಇದನ್ನು ಸ್ಟಾರ್ಟಿಂಗ್ನಿಂದ ನಾವು ಒಳ್ಳೆಯದು ಇದರಿಂದ ಇದು ಸೀಡ್ಸ್ ಪ್ಲಾಟ್ ಹತ್ತಿನೆಲ್ಲ ಇದು ನಮ್ಮದು. ಫಸ್ಟ್ಗೆ ಅದನ್ನು ಕಟ್ರಲ್ಲೇ ಎಲ್ಲ ಪುಡಿ ಮಾಡಿ ಆಮ್ಯಾಗ ಕಟ್ರ ಹೊಡೆದು ನಿಗ್ಲ ಹೊಡೆದು ಒಂದು 2 ಥರ ಮಡ್ಕೆ ಹೊಡೆದು 2 ಥರ ರೂಟಾಯಿಟ್ರು ಹೊಡೆದು ಫುಲ್ ನೆಲ ಹದ ಮಾಡ್ಕೋಬೇಕು. ಹದ ಮಾಡ್ಕೊಂಡಿಂದ ಈ ಟೈಪ್ ಬೆಡ್ ಬಿಡ್ಬೇಕು. ನೀವು ಇವೆಲ್ಲ ಡ್ರಿಪ್ ಜೋಡ್ಸಾಕತ್ತೀವ್ರಿ. ಈಗ ಇದೇನ ಈ ಟೈಪ್ ಡ್ರಿಪ್ ಆಗ್ಬೇಕ್ರಿ ಬೆಡ್. ಇದು ಎಷ್ಟು ಎತ್ತರ? ಇದು ಎತ್ತರ ಒಂದು 10 ಇಂಚ್ ಐತ್ರಿ. ಇದು 10ರಿಂದ 1 ಫೂಟ್ ತಕ ಐತಿ. ಇದನ್ನೇನತ್ಲ ಇದನ್ನ ಕರ್ಬೂಜ್ ಹಾಕ್ತಿವ್ರಿ. ನೆಲ ಇದು ಹೋಸರ ಇದನ್ನ ಕರ್ಬೂಜ್ ಹಾಕಿದ್ವಿ. ಇದ 1 ಎಕರೆದಾಗ ಒಂದು 3.20 ತಕ ಆತ್ರಿ ಇದು ಕರ್ಬೂಜ್. ಕರ್ಬೂಜ. ಈಗ ನೆಲ ಈ ಟೈಪ್ ಹದ ಆದ್ರನ ಕರೆಕ್ಟ್ ಆಕತಿ. ಇದು ಇವು ಸಾಲ ಎಷ್ಟು ದೂರ ಇರ್ಬೇಕು? ಸಾಲ 6 ಫೂಟ್ ಅದಾವ್ರಿ. ಪುಣೆ 6 ಫೂಟ್. ಪುಣೆ 6 ಫೂಟ್. 5.5 ಇಟ್ಕೊಂಡು 6 ಫೂಟ್ ಮಿನಿಮಮ್. ಮ್ಯಾಕ್ಸಿಮಮ್ 5.5, ಇಲ್ಲಾಂದ್ರೆ 6 ಲಾಸ್ಟ್ ರೀ. ಅಷ್ಟು ತಕ ಅದಾವ. ಇದೇನಿಲ್ಲ ಡ್ರಿಪ್ ಇದು 20 mm ಮಹೀಂದ್ರಾ ಕಂಪ್ನಿ ಡ್ರಿಪ್ ರೀ. ಇದು ಮಹೀಂದ್ರಾ ಕಂಪ್ನಿ ರೀ. 20 mm 300 ಫೂಟ್ ಹೋಗ್ತತ್ರಿ. ಇದು ಒಂದು ಲೈನ್ ಬಿಟ್ರೆ 300 ತಕ ಹೋಗ್ತದೆ. 300 ಫೂಟ್. 300 ಫೂಟ್. ಎಲ್ಲ ಸ್ಯಾಂಡ್ ಫಿಲ್ಟರ್ ಅದಾವ. ಇದು ಬೆಡ್ ರೆಡಿ ಆಯ್ತು ರೀ. ಆಮೇಲೆ ರೀ ಆಮ್ಯಾಗ ಇದಕ್ಕೆ ಮಲ್ಚಿಂಗ್ ಹಾಕ್ಬೇಕ್ರಿ. ಮಲ್ಚಿಂಗ್ ಹಾಕಿ ಹೋಲ್ ಹಾಕ್ಬೇಕು. ಹೋಲ್ ಹಾಕಿ ಸಸಿ ಹಚ್ಬೋದು. ಸಸಿ ಅದು ಈ ಸಸಿ ಹಚ್ತಾರೆ ಬೀಜನ ಸಸಿನ ಹಚ್ತೀರಿ. ಬೀಜ ಅಕ್ಯುರೇಟ್ ಆಗಂಗಿಲ್ಲ. ಸಸಿ ಇದು ಕಲ್ಲೊಳ್ಳಿ ಹೈಟ್ಯಾಕ್ ನರ್ಸರಿ ಐತಲ್ರಿ, ಅಲ್ಲಿಂದ ತೊಗೊಂಬರ್ತೀರಿ. ಇದು DCS ಕಂಪ್ನಿ ಇದ್ರಿ. ಇದು ಕರ್ಬೂಜ್ ಬಂದ ಲಾಯಲ್ಪುರ ತಂದೈತಿ. ಕುಂದನ್ ಟೈಪ್ನ ಚಂದನ್ ಅಂತ ಬರ್ತೈತಿ. ಇದು ಹೊಳ್ಳೆ ನೋನಿ ಕಂಪ್ನಿ ಒಂದು ಸ್ವಲ್ಪ ಹಚ್ಚಿವ್ರಿ. ನೋನಿ ಸೀಡ್ಸ್ ಮೃದುಲಾ ತಂದೈತಿ. ಹೊಳ್ಳಿ ಇನ್ನೊಂದು ಸನ್ರಿಚ್ ಅಂತ ಹೊಸಾದ್ ಬಂದೈತಿ. ಅದನ್ನೊಂದು ಸ್ವಲ್ಪ ಒಟ್ಟು 4 ವೆರೈಟಿ ಮಾಡಿವ್ರಿ ಕರ್ಬೂಜ. ಕಲ್ಲಂಗಡಿ ಏನತ್ಲ 2 ವೆರೈಟಿ ಐತ್ರಿ. DCS ಕಂಪ್ನಿ ರೀ. ಒಂದು ಸುಗರ್ 30 ಐತಿ, ಒಂದು ಜಿಗ್ನಾ ಗೋಲ್ಡ್. ಸಸಿ ಹಚ್ಚಿದ ಮ್ಯಾಗ 2ರಿಂದ 3 ಡ್ರೆಂಚಿಂಗ್ ಮಾಡ್ಬೇಕ್ರಿ. ಕೈಲೇನ ಔಷಧ ಹಾಕೋದು ಸಸಿಗೆ. ಆಮ್ಯಾಗ ಏನತ್ಲ ಡ್ರಿಪ್ನ್ಯಾಗ ವಾಟರ್ ಸೊಲೇಬಲ್ ಒಂದಿನ ಬಿಟ್ಟು ಒಂದಿನ ಪರ್ ಎಕರೆಗೆ 3ರಿಂದ 4 kg ಕೊಡ್ತೀವಿ. ಒಂದು ಪೀಕ್ ಬರ್ಬೇಕಾದ್ರೆ 8ರಿಂದ 9 ಸ್ಪ್ರೇ ಆಕತೆ. ಎಲ್ಲ ಈ ಟೈಪ್ ಮಲ್ಚಿಂಗ್ ಮಾಡಿ ಒಳಗೆ ಡ್ರಿಪ್ ಹಾಕಿ ಮಲ್ಚಿಂಗ್ ಮಾಡಿ ಹೋಲ್ ಹಾಕಿ ಸಸಿ ಹಚ್ತೀವಲ್ರಿ. ಇದು ಕೈಲೇನ ಔಷಧ ಹಾಕ್ತೀರಿ 3 ಸಲ ಗಿಡಕ್ಕೆ. ಆಮ್ಯಾಗ ಡ್ರಿಪ್ನ್ಯಾಗ ಫರ್ಟಿಲೈಸರ್ ಕೊಡ್ತೀವಿ. ಈ ಪ್ಲಾಸ್ಟಿಕ್ ಯಾಕೆ ಹಾಕಿರಿ ಸರ? ಇದು ಸೂರ್ಯನ ಕಿರಣಗಳನ್ನ ಹಿಡುತ್ತತ್ರಿ. ಇದು ಇಲ್ಲಾಂದ್ರೆ ವೈರಸ್ ಬರ್ತದೆ. ಇದೆಲ್ಲ ರೆಡಿ ಆಗ್ಬೇಕಾದ್ರೆ 1 ಎಕರೆಗೆ ಎಷ್ಟು ಖರ್ಚಾಗುತ್ತೆ? ಲಾಸ್ಟ್ ನಾವು ಪೀಕ್ ತಗೋತಕ್ಕನು ಅಂದ್ರೆ 50,000 ಬರ್ತದೆ ನೋಡ್ರಿ 1 ಎಕರೆ ಖರ್ಚು. ಲಾಭ ಎಷ್ಟು ಬರೋದ್ರಿ ಅಂದಾಜು? ಲಾಭ 1 ಎಕರೆಗೆ ಚಲೋ ಬಂದ್ರೆ 2.5-3 ತಕ್ಕ ಆಕತ್ತೆ. 2 ಅಂತ ಹಾಕತ್ತೆ ನೋಡ್ರಿ. 2 ಹಿಡ್ಕೊಂಡು 3. 2 ಲಕ್ಷ. ಅಂದ್ರೆ ಇಳುವರಿ ಎಷ್ಟು ಬರುತ್ತೆ ಸರ್? ಇಳುವರಿ ಕರ್ಬೂಜ 12ರಿಂದ 15 ಟನ್ ಬರ್ತೈತ್ರಿ 1 ಎಕರೆ. ಇದು ಕಲ್ಲಂಗಡಿ ರೀ? ಕಲ್ಲಂಗಡಿ
1 ಎಕರೆಗೆ 15 ಹಿಡ್ಕೊಂಡು 25 ಟನ್ ರೀ. ಬೆಳಿಗ್ಗೆ ಇದು ಲೀಪ್ ಮೈನರ್ ಅಂತ ಬರ್ತೈತೆ ರೀ ಸ್ಟಾರ್ಟಿಂಗ್. ಅದಾದಿಂದ ಈ ಕರ್ಬೂಜಕ್ಕೆ ಏನತ್ಲ ಪೌಡ್ರಿ ಬರ್ತೈತಿ, ಹೊಳೆ ಸ್ವಲ್ಪ ಮಿಲಿ ಬಗ್ನು ಬರ್ತೈತಿ, ಇದಕ್ಕೆ ದಾವಣಿ ಬರ್ತೈತಿ. ಕಲ್ಲಂಗಡಿಗೆ ಏನತ್ಲ ಲೀಪ್ ಮೈನರ್ ಬರ್ತೈತಿ ರೀ. ಹೊಳೆ ಟ್ರಿಪ್ಸ ಮೈಟ್ಸ ಭಾಳ ಅಟ್ಯಾಕ್ ಆಗ್ತದೆ ಅದಕ್ಕೆ. ಹೊಳೆ ಕಾಯಿಗೆ ಕೀಡಿ ಹಾಕತ್ರಿ ಅದಕ್ಕೆ ಭಾಳ. ಮತ್ತು ವೈರಸ್ ಬರ್ತೈತಿ. ಕಲ್ಲಂಗಡಿಗೆ ರೋಗ ಭಾಳ ಕಿರಿಕಿದ. ನೀವು ಏನು ಉಪಚಾರ ಏನು ಮಾಡ್ತೀರಿ? ಮಾಡ್ತೀವಿ, ಸ್ಪ್ರೇ ಅದಾವ್ರಿ ಅದಕ್ಕೆಲ್ಲ. ಎಲ್ಲ ಆದ್ರೆ ನಮಗೆ ಅದ್ರ ಬಗ್ಗೆ 10 ವರ್ಷ ಆತಲ್ರಿ, ನಾಲೆಜ್ ಐತಲ್ಲ, ಎಲ್ಲ ಪೂರ ನಾಲೆಜ್ ಐತಿ ನಿಮ್ಗೆ ಬೆಳೆಯಕ್ಕೆ. ಅಂದ್ರೆ ಬೇರೆದವ್ರು ನಾವು ಕೇಳ್ಕೊಂಡು ಮಾಡ್ತೀವಿ, ಏನೋ ನಮಗೆ ತಿಳಿಲಿಕ್ಕ. ಈಗ ಬೆಳೆದಿರ್ತಕ್ಕಂಥ ಹಣ್ಣನ್ನು ಎಲ್ಲಿ ಮಾರ್ತೀರಿ ನೀವು? ಸೇಲ್ ಎಲ್ಲಿ ಮಾಡ್ತೀರಿ? ಈಗ ಕರ್ಬೂಜ್ ಬಂದ್ರೆ ಬಿಜಾಪುರ ರೀ, ಇಲ್ಲೇ ಬಾಗಲಕೋಟ ಮತ್ತು ಮುಧೋಳ, ಮಾಲಿಕ್ಪುರ, ಹುಬ್ಳಿ ತಕ ಹೋಗತ್ರಿ. ಇದು ಈ ಥರ ಹಚ್ಚೋದು ಆ ವೆರೈಟಿ ಏಕಲ್ ಓಡಾಕತ್ರಿ. ಅದು ಕುಂದನ ಐತ್ರಿ. ಅದು ಎಲ್ಲಿ ಕಳಿಸ್ತೀರಿ ಅದನ್ನ? ಅದು ಬಾಂಬೆ ಹೋಗತ್ರಿ, ಬಾಂಬೆ ಹೊಳ್ಳಿ ದಿಲ್ಲಿ ತಕ ಹೋಗತ್ರಿ. ರೇಟ್ ಏನು ಮಿನಿಮಮ್ 18 ಹಿಡ್ಕೊಂಡು 25 ತನಕ ಸಿಗ್ತದೆ. ಅಲ್ಲಿಂದ ನಾವು ಮಾರ್ಕೆಟಿಗೆ ಹೋಗ್ಬೇಕಾದ್ರೆ ಬಾಲ್ಕೋಟದ್ದು ಲೋಕಲ್ ಹೋಗ್ತೀವಿ ರೀ ಮಾರ್ಕೆಟಿಗೆ. ಬಿಜಾಪುರ, ಬಾಲ್ಕೋಟ್ ಚಲೋ ಆಗತ್ತೆ. ಇಲ್ಲಿ ಭಾರಿ ಬೇಡಿಕೆ. ಇಲ್ಲ ಹಂಗ ರಗಡ ಮಂದಿ ಕೇಳ್ತಾರೆ ನಮ್ಮನ್ನ. ಸಾಕಷ್ಟು ಬಾದಾಮಿ, ಕೆರೂರ ಇದೆಲ್ಲ ಲೋಕಲ್ ಮಂದಿ ಎಲ್ಲಾರು ಕೇಳ್ತಾರೆ, ಎಲ್ಲಾರ್ಗು ಹೇಳ್ತೀವಿ, ಸಲಹೆ ಕೊಡ್ತೀರಿ. ಇವೆಲ್ಲ ಬೆಡ್ ಮಾಡುವುದು ಎಲ್ಲ ನಮ್ಮ ಸ್ವಂತ ಮಾಡ್ಕೊಂಡ್ಬಿಟ್ಟಿವಿ ಇಂಪ್ಲಿಮೆಂಟ್. ನೀವು ಸ್ವಂತ ಮಾಡ್ರಿ? ಸ್ವಂತ ಅದಾವ್ರಿ. ಮತ್ತೆ ಕೆರಿಗೆ ನೀರು ಹೋಗತ್ರಿ ನಮ್ದು. ಕೆರೆಯಿಂದ ನಾವು ಒತ್ತಾಟನ ಅಲ್ಲೇ ಹಾಲ್ತಿರೋ ಹಂಗೆ ಮಾಡಿ. ಕೆರೆ? ಇಲ್ಲಿ ಕೆರೆ ಐತೆ. ಕೆರೀರ್ ಇದನ್ನ ಮಾಡಿ ನಾವು 8 ವರ್ಷ ಆತ್ರಿ. ಇದು ನೀರು ಎಲ್ಲಿಂದ ಬರ್ರಿ ಸರ್? ಇದು ಬೋರ್ ಅದಾವ್ರಿ, ಇದಕ್ಕೆ 4 ಬೋರ್, ಒಂದು ಹೊಳಿ ಲೈನ್ ಐತ್ರಿ. ಇಲ್ಲಿಂದ 3 ಕಿಲೋಮೀಟರ್ ಐತ್ರಿ ಹೊಳಿ, 3.5 ಕಿಲೋಮೀಟರ್ ಹೊಳಿ ಲೈನ ಬೋರ್ ಅದಾವ. ಇದ್ರಾಗ ಸ್ಟೋರ್ ಮಾಡ್ತೀವ್ರಿ ನೀರು. ಸ್ಟೋರ್ ಮಾಡಿ ಇಲ್ಲಿ ಸ್ಯಾಂಡ್ ಫಿಲ್ಟರ್ ಅದಾವ್ರಿ. ಇದೊಂದು 25 ಎಕರೆ ಕವರ್ ಮಾಡ್ತದ ನೋಡ್ರಿ. ಯಾವ ಬೆಳಿ ಕವರ್ ಆಗತ್ತೆ ಸರ್? ಕಬ್ರಿ, ಗೋಧಿ, ಸದಕ, ಹೊಳ್ಳಿ ಕಲ್ಲಂಗಡಿ, ಕರ್ಬೂಜ್ರಿ ಎಲ್ಲಾ ಹೊಲಕ್ಕೆ ಇಲ್ಲಿಂದ. ಕೆರೆಯಿಂದನ ಈ ಸ್ಯಾಂಡ್ ಫಿಲ್ಟರ್ ಅದಾವ್ರಿ ಸರ್. ಇಲ್ಲಿ ಎಲ್ಲಾ ಫಿಲ್ಟರ್ ಆಗಿ ಇಲ್ಲಿ ಬರ್ತದ್ರಿ. ಒಂದೊಂದು ಹಾಲಿಗೆ ಒಂದು 8 ಎಕರೆ ಹಾಕ್ತಾವ್ರಿ. ಒಂದು ಹಾಲಿಗೆ 8 ಎಕರೆ? 8 ಎಕರೆ. ಒಂದು ಹಾಲು ತಿರುದ್ಬಿಟ್ರೆ ಇಲ್ಲೇ ತಿರುದ್ ಬಿಡುದ್ರಿ. ಔಷಧಿ ಇದ್ರಾಗ ಹಾಕ್ತಾರನ್ರಿ? ಸೆಂಚುರಿ ಮ್ಯಾಗ ಇಲ್ಲೇ ಬಿಡ್ತೀವ್ರಿ. ಮೇನ್ ಕೆರೆಯಾಗದ ಹಾಲು ಇಲ್ಲೇ ಅದಾವ. ಇಲ್ಲಿ ಹೊರಗಿಂದ ಬರೋ ಒಳಗೆ ಇಲ್ಲಿ ಹೋಗೋದು ಇದ, ಬರೋದು ಇದಾರಿ ಬಡ್ಯಾಗ. ಸೀಸನ್ ವೈಸ್ ಉಳ್ಳಾಗಡ್ಡಿ ಭಾಳ ಹಚ್ತೀವಿ ನಾವು. ಉಳ್ಳಾಗಡ್ಡಿ ಒಂದು 12 ಎಕರೆ ಐತ್ರಿ. 12 ಎಕರೆ ಉಳ್ಳಾಗಡ್ಡಿ. ಹ್ಞೂ ಸರ್, ತಮ್ಮ ಶಿಕ್ಷಣ ಎಷ್ಟು ಮಾಡಿರಿ ಸರ್? ನಮ್ದು SSLC ಮಾಡಿ ಅಲ್ಲಿಂದ. ಹ್ಞೂ ರೀ. 2014ರಾಗ ಶ್ರೇಷ್ಠ ಕೃಷಿ, ಸಮಗ್ರ ಕೃಷಿ ಒಳಗೆ ಪ್ರಶಸ್ತಿ ಸಿಕ್ಕದ್ರಿ. ಹೌದನ್ರಿ? ಜಿಲ್ಲಾ ಮಟ್ಟದ. ಮೊದಲು ನಮ್ದು ಡೈರಿ ಫಾರ್ಮ್ ಐತ್ರಿ. ಹರಿಯಾಣದಿಂದ ಎಮ್ಮೆ ತಂದಿದ್ನೆ, HF ಆಕಳ. 2008ರಾಗ ಹರಿಯಾಣದಾಗಿದ್ದ ತಂದಿದ್ರಿ. ಇಲ್ಲಿ ಯಾರು ಮಾಡಿದ್ದಿಲ್ಲ ಸ್ಟಾರ್ಟಿಂಗ್ನ. ಅವಾಗಿದ್ದಾನ ನಮ್ದು ಒಕ್ಕಲ್ತನದ ಬಗ್ಗೆ ಭಾಳ ಆಗಿದ್ರಿ. ಸ್ವಲ್ಪ ಲೇಬರ್ ಅದು ಇದಾಗನತ್ಲೆ ಕಡಿಮೆ ಮಾಡಿದ್ದೆ. ಡೈರಿ ತೆಗದ್ರನ್ರಿ? ಅದು ತೆಗ್ದಿವ್ರಿ. ಲೇಬರ್ ಪ್ರಾಬ್ಲಮ್ ರೀ. ಸ್ವಲ್ಪ ಮೇವ್ ಮಾತು ಸಿಗ್ಲಿಲ್ರಿ ಕಣಿಕೆ. ಅವಾಗ ಸ್ವಲ್ಪ ಬರ ಬಿತ್ತಲ್ರಿ, ಅದ್ರ ಸಂಬಂಧ ತೆಗ್ದಿವು. ಈಗೇನತ್ಲ ಇದೆಲ್ಲ ಹಾರ್ಟಿಕಲ್ಚರ ಮಾಡ್ತೀವ್ರಿ. ಇದು ಮಣ್ಣು ಇದನ್ನ ಮಾಡಕ್ರಿ, ಪುಡಿ ಮಾಡಕ್ರಿ. ಲೆವೆಲ್ ಮಾಡ್ಕೊಂಡ್ರೆ ಪುಡಿ ಮಾಡ್ಕೊಂಡ್ರೆ 8 ಫೂಟಿಂದ ಲೆವೆಲ್ ಬರ್ತದೆ ಎಲ್ಲ. 10 ಫೂಟ್ ರೀ. 65 HP ಜಾಂಡಿಯರ್. ಇದು ಕಿಮ್ಮತ್ತು ಎಷ್ಟು ಸರ್? ಇದು 2,10,000 ಐತಿ. ಇದು 3 ಡ್ರೆಂಚಿಂಗ್ ಕೈಲೇನೆ ಹಾಕ್ಬೇಕು ಸರ್. ಇದನ್ನ ಇದು ಔಷಧ ಏನ್ರಿ ಗೊಬ್ಬರ? ಇದು ಔಷಧ ಗೊಬ್ಬರ ಎಲ್ಲ ಐತ್ರಿ. ಇದ್ರಾಗ 3 ಥರ ಇರ್ತೈತ್ರಿ. ಎಷ್ಟು ಪೇರ್ ಹಾಕ್ಬೇಕ್ರಿ? ಇದು 3 ಥರ ಹಾಕ್ಬೇಕ್ರಿ ಒಂದು ಪೀಕಿಗೆ ರೀ. ಹ್ಞೂ ರೀ. ಒಂಬತ್ತು ದಿವಸ 3 ಬಾರಿ ಹಾಕ್ಬೇಕ್ರಿ. 10 ದಿವಸ ಭಾಳ.